ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದು ನಿಮ್ಗೆ ಹೇಳಲಿರುವ ಕತೆ ಹಬ್ಬಕ್ಕೆ ದೊಡ್ಡಮ್ಮನ ಮನೆಗೆ ಹೋದಾಗ ನಡೆದ ಸಿಹಿ ನೆನಪುಗಳು, ಅಡುಗೆ, ಮೋಜು, ಮಸ್ತಿ ಮತ್ತು ನಮ್ಮಿಬ್ಬರ ನಡುವಿನ ಪ್ರೀತಿ, ಕಾಳಜಿಯ ತುಂಬಿರುವ ಕುಟುಂಬಕತೆ. ನನ್ನ ಹೆಸರು ರವಿ. ಪ್ರತಿ ಹಬ್ಬ ಬಂದಾಗಲೆಲ್ಲ ನಮ್ಮ ಮನೆಗಿಂತ ದೊಡ್ಡಮ್ಮನ ಮನೆಗೆ ಹೋಗುವುದು ನನ್ನ ಹಳೆಯ ಅಭ್ಯಾಸ. ಈ ದೀಪಾವಳಿ ಕೂಡ ಅದೇ ರೀತಿ. 2 ಬ್ಯಾಗ್ಗಳನ್ನು ಹಿಡಿದು ಬಸ್ಸಿನಲ್ಲಿ ಕುಳಿತುಕೊಂಡಾಗಲೇ ನಗುವು ಮುಖಕ್ಕೆ ಬಂತು. ಬೆಳಗ್ಗೆ 10 ಗಂಟೆಗೆ ದೊಡ್ಡಮ್ಮನ ಊರಿಗೆ ತಲುಪಿದೆ. ಬಸ್ ಸ್ಟ್ಯಾಂಡ್ನಲ್ಲಿ ದೊಡ್ಡಮ್ಮ ನನ್ನನ್ನು ನೋಡುತ್ತಿದ್ದಂತೆ ಯುಡಿ ಬಂದು ಬಿಗಿಯಾಗಿ ಅಪ್ಪಿಕೊಂಡರು. ಇದೋ ಬಂದುಬಿಟ್ಟಿಯಾ ರವಿ, ಮೊನ್ನೆ ಬೆಳಗಿತೆ ಎಂದು ಅವರು ಹೇಳಿದಾಗ ಮನಸ್ಸೇ ಹಗುರ ಆಯಿತು. ಮನೆಗೆ ಬಂದ ಕೂಡಲೇ ಅಡುಗೆಮನೆಯಿಂದ ಪಾಯಸ, ಹೋಳಿಗೆ, ಖಾರದ ಸುಣ್ಣದ ವಾಸನೆ ಮನೆಯನ್ನು ತುಂಬಿ ಹಾಕಿತ್ತು. ದೊಡ್ಡಮ್ಮ, ಬಾ ಮಗ, ಇವತ್ತು ನೀನೇ ನನ್ನ ಸಹಾಯಕ ಎಂದು ಕರೆಯುತ್ತಿದ್ದಂತೆ ಅಡುಗೆ ಮಾಡುವಾಗ ಇಬ್ಬರೂ ಹಾಸ್ಯ, ಮಜಾಕು, ಹಳೆಯ ಘಟನೆಗಳು, ನೆನಪುಗಳು, ಎಲ್ಲದರ ನಡುವೆ ಸಮಯವೇ ಹೇಗೆ ಹೋಯಿತೋ ಗೊತ್ತಾಗಲಿಲ್ಲ. ಮಧ್ಯಾಹ್ನ ಹಬ್ಬದ ಊಟ, ಮಕ್ಕಳ ಪಟಾಕಿ, ಮನೆಗಿನ ಗದ್ದಲ, ಇವೆಲ್ಲ ಒಟ್ಟಿಗೆ ಒಂದು ಮೋಜಿನ ದಿನವಾಯಿತು. ರಾತ್ರಿ ಊಟವಾದ ನಂತರ ಎಲ್ಲರೂ ಮಲಗಲು ಸಿದ್ಧರಾದರೂ ನನಗೂ ದೊಡ್ಡಮ್ಮನಿಗೂ ನಿದ್ರೆ ಬಾರದಿದ್ದರಿಂದ ಅವರು, ಬಾ ರವಿ, ಹೊರಗೆ ಸ್ವಲ್ಪ ಹವಾ ತಗೋಣ ಎಂದು ಹೇಳಿದರು. ಹಳ್ಳಿಯ ಚಂದ್ರಪ್ರಕಾಶದಲ್ಲಿ ಮಪಾದ ಗಾಳಿ, ಹಬ್ಬದ ಮೌನ, ಈ ಸಂಧ್ಯೆ ಮಾತುಕತೆಗಳಿಗೆ ಅತ್ಯುತ್ತಮ ಆಯಿತು. ದೊಡ್ಡಮ್ಮ ತಮ್ಮ ಚಿಕ್ಕಂದಿನ ಕತೆಗಳು, ಹಳೆಯ ನೆನಪುಗಳು ಹೇಳುತ್ತಾ ನಗಿಸುತ್ತಿದ್ದರು. ನಾನು ಕೂಡ ನನ್ನ ಕಾಲೇಜಿನ ಮಜಾಕುಗಳು ಹೇಳುತ್ತಾ ಇದ್ದೆ. ನಂತರ ದೊಡ್ಡಮ್ಮ, ನಿನಗೆ ಒಂದು ತೋರಿಸಲಿ ಎಂದು ತಮ್ಮ ಕೊಠಡಿಗೆ ಕರೆದುಕೊಂಡು ಹೋದರು. ಅಲ್ಲಿ ಹಬ್ಬಕ್ಕಾಗಿ ತಯಾರಿಸಿದ ಬಣ್ಣಬಣ್ಣದ ಸೀರೆಗಳು, ಚೂಡಿಗಳು, ಕೂದಲಿನ ಅಲಂಕಾರ, ಅತ್ತೆ ಮತ್ತು ಕುಟುಂಬದವರ ಆಲ್ದ ಉಡುಪುಗಳು ಇತ್ಯಾದಿ, ಆಲ್ ನೀಟ್ಲಿ ಅರೇಂಜ್ಡ್. ದೊಡ್ಡಮ್ಮ ಅವುಗಳನ್ನು ಒಂದೊಂದಾಗಿ ತೋರಿಸಿ, ಇದು ನನಗೆ, ಇದು ಅತ್ತಿಗೆ ಆಯ್ದದ್ದು, ಇದು ನಿನ್ನ ಅಭಿಪ್ರಾಯಕ್ಕಾಗಿ ಎಂದು ಹರ್ಷದಿಂದ ಹೇಳುತ್ತಿದ್ದರು. ದೊಡ್ಡಮ್ಮನಿಗೆ ಹಬ್ಬಕ್ಕೆ ಸಿಂಗಾರ ಮಾಡಲು ಸಹಾಯ ಮಾಡುವುದು ನನಗೆ ಹಳೆಯ ಹಬ್ಬದ ರೂಢಿ. ನಾನು ಸೀರೆ ಅಚ್ಚುಕಟ್ಟಾಗಿ ಹಾಕಿಕೊಟ್ಟೆ, ಚೂಡಿಗಳನ್ನು ಅಣಿಗೊಳಿಸಿದೆ, ಕೂದಲಿನ ಹೂವು ಸರಿಯಾಗಿ ಅಳವಡಿಸಿದೆ. ಅವರು ಕನ್ನಡಿಯಲ್ಲಿ ನೋಡಿಕೊಂಡು, ನನ್ನ ಮುದ್ದಿನ ರವಿ ಇದ್ದರೆ ಸಾಕು, ಹಬ್ಬ ಇನ್ನೂ ಮುದ್ದಾಗುತ್ತದೆ ಎಂದರು. ನಂತರ ನಾವು ಕೆಲ ಆಟಗಳನ್ನು ಆಡಿದ್ದೇವೆ. ಕಾಗದ ಕಲ್ಲು ಕತ್ತರಿ, ಚುಟುಕು ಪ್ರಶ್ನೆ ಉತ್ತರ ಮತ್ತು ಹಬ್ಬದ ಸಣ್ಣ ಸಣ್ಣ ಆಟಗಳು. ದೊಡ್ಡಮ್ಮ ಸೋತಾಗ ಅವರ ನಗು ಮನೆಯನ್ನು ಬೆಳಗಿಸುತ್ತಿತ್ತು. ಗೊತ್ತಿಲ್ಲದಂತೆಯೇ 8 ನಿಮಿಷಕ್ಕಿಂತ ಹೆಚ್ಚು ಸಮಯ ಕಳೆಯಿತು. ಮಾತು, ಮಜಾ, ಆಟ, ನೆನಪು, ನಗು, ಇವೆಲ್ಲ ನಮ್ಮ ನಡುವಿನ ಪ್ರೀತಿಯ ಕ್ಷಣಗಳನ್ನು ತುಂಬಿದವು. ಕೊನೆಗೆ ರಾತ್ರಿ ಆಗಿ ತಮ್ಮ ತಮ್ಮ ಹಾಸಿಗೆಯಲ್ಲಿ ಮಲಗಿದೆವು. ಮಲಗುವಾಗ ದೊಡ್ಡಮ್ಮ, ನೀನು ಬಂದರೆ ಮನೆಗೆ ಹಬ್ಬ ಬರುತ್ತದೆ ರವಿ ಎಂದ ಮಾತು ಮನಸ್ಸಿನಲ್ಲಿ ಮರುಮರು ಕೇಳಿಸಿತು. ಬೆಳಗ್ಗೆ ಎದ್ದು ನೋಡಿದಾಗ ಅಡುಗೆಮನೆಯಿಂದ ದೊಡ್ಡಮ್ಮ, ರವಿ, ಬಾ ಮಗ, ಕಾಫಿ ತಯಾರಾಗಿದೆ ಎಂದು ಕೂಗಿದರು. ಆ ದಿನದ ಶುಭಾರಂಭವು ಅವರ ನಗು ಮತ್ತು ಪ್ರೀತಿಯಿಂದಲೇ ಆರಂಭವಾಯಿತು. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಇದೇ ರೀತಿಯ ಕುಟುಂಬ ಪ್ರೇಮ, ಭಾವನೆ ಮತ್ತು ನೆನಪುಗಳಿಂದ ಕೂಡಿದ ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.